ASUB ಅವರು ರಿಲೀಸ್ ಮಾಡಿದ್ರು. ಆ ಮ್ಯಾಥ್ ಸಬ್ಜೆಕ್ಟ್ನ ಒಂದು ಬ್ಲೂ ಪ್ರಿಂಟನ್ನು ತಂದಿದ್ದೀನಿ. ಸೊ ಆಲ್ರೆಡಿ ನಾವು ಹಿಂದಿ, ಸೈನ್ಸ್, SS ನಲ್ಲಿ 3 ವಿಷಯಗಳ ಒಂದು 2019ರಲ್ಲಿ ಸೊ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ನೋಡಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ SSLC ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, SSLC ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಆ ಎರಡರ ಪ್ಲೇಲಿಸ್ಟ್ ಲಿಂಕ್ಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೊ ತಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಇದಾವೆ. ಸೊ ಅವುಗಳನ್ನು ನೋಡ್ಬೋದು. ಸೊ ಜೊತೆಗೆ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS ಆಗಿರ್ಬೋದು, ಹಿಂದಿ, ಸೈನ್ಸ್, SS ಈ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ. FASC ಎಕ್ಸಾಮ್ ಕ್ವಶನ್ ಪೇಪರ್ಸ್ ಇದ್ದಾವೆ. ಮೋಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕ್ವಿಜನ್ನು ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ಕ್ವಶನ್ ಬ್ಯಾಂಕ್ ಇದಾವೆ. ಪ್ರತಿ ಪಾಠದ್ದು ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯಾ ಲೆಸನ್ ವೈಸ್ ಏನು ಮಾಡಿದ್ದೀವಿ, ಸೆಟ್ ಮಾಡಿದ್ದೀವಿ. ಒಂದ್ಸಾರಿ SSLC ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ತಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾದಿದ್ದಾವೆ ಅಂತ ಹೇಳ್ತಾ ಶುರು ಮಾಡೋಣ ಗಣಿತ ವಿಷಯದ ಬ್ಲೂ ಪ್ರಿಂಟನ್ನು. ಇಲ್ಲಿ ಎಷ್ಟೆಷ್ಟು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ಏನು ಮಾಡ್ತೀನಿ ನೋಡ್ಕೊತಾ ಹೋಗ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಏನಿದೆ ಅಂತಂದರೆ, ನೂತನ ವಿನ್ಯಾಸದ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಥವಾ 5 ಅಂಕಕ್ಕೆ ಒಂದು ಪ್ರಮೇಯ ಇರ್ತದೆ. 3 ಅಂಕದ ಒಂದು ಪ್ರಮೇಯವನ್ನು ಕೆಳಗೆ ಸೂಚಿಸಿರುವ ವಿಷಯಗಳಿಂದ ಕೇಳಲಾಗುವುದು. 5 ಅಂಕಕ್ಕೆ ಪ್ರಮೇಯ ಹೊರತುಪಡಿಸಿದರೆ ವಿಷಯಾಧಾರಿತ ಯಾವುದೇ ಘಟಕದ ಪ್ರಶ್ನೆ ಕೇಳಲಾಗುವುದಿಲ್ಲ. ಥೇಲ್ಸ್ ಪ್ರಮೇಯ, ಕೋನ ನಿರ್ಧಾರಕ ಗುಣ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ, ಪೈಥಾಗೋರಸ್ ಪ್ರಮೇಯ, ಪೈಥಾಗೋರಸ್ ವಿಲೋಮ ಪ್ರಮೇಯ, ವೃತ್ತದ ಮೇಲಿನ ಪ್ರಮೇಯ. ಸೊ ಇದನ್ನು ಸ್ವಲ್ಪ ನೋಡ್ಕೋಬೇಕು. ಇನ್ನು ಎರಡನೇದು ಏನು ಕೇಳಿದ್ದಾರೆ, ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ನೋಡಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿ ನಕ್ಷೆ ಮೂಲಕ ಬಿಡಿಸೋದು, ಓಜಿವಾಗಿರ್ಬೋದು, ಸಮರೂಪ ತ್ರಿಭುಜಗಳ ರಚನೆ, ದತ್ತರೇಖೆ ದತ್ತ ಅನುಪಾತದಲ್ಲಿ ವಿಭಜಿಸೋದು, ವೃತ್ತಕ್ಕೆ ಸಂಬಂಧಿಸಿದ ರಚನೆ ಅಂತ ಕೇಳಿದ್ದಾರೆ. ಸೊ ಇಷ್ಟಿತ್ತು. ಇನ್ನು ಮೇನ್ ಏನು ಚೇಂಜ್ ಆಗಿದೆ ಅನ್ನೋದನ್ನಷ್ಟ ನಾನು ನಿಮ್ಗೆ ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ, ಬಾಕಿದೇನು ಹೇಳೋದಿಲ್ಲ. ಸಂಖ್ಯಾ ಪದ್ಧತಿಯಲ್ಲಿ ವಾಸ್ತವ ಸಂಖ್ಯೆಗಳ ಪಾಠದಿಂದ 4 ಅಂಕದ ಕ್ವಶನ್ಸ್ಗಳು ಬರ್ತಾವೆ. ನೆಕ್ಸ್ಟ್ 2 ಚರಾಕ್ಷರ ಜೋಡಿ ರೇಖಾತ್ಮಕ ಸಮೀಕರಣ, ಸಮಾಂತರ ಶ್ರೇಣಿ, ಬಹುಪದೋಕ್ತಿ, ವರ್ಗ ಸಮೀಕರಣ, ಇಲ್ಲಿಂದ 26 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವೆ. ತ್ರಿಕೋನಮಿತಿಯ ಪ್ರಸ್ತಾವನೆ ಆಗಿರಬಹುದು, ತ್ರಿಕೋನಮಿತಿಯ ಮೇಲಿನ ಅನ್ವಯಗಳನ್ನು 9 ಮಾರ್ಕ್ಸು. ನಿರ್ದೇಶಾಂಕ ರೇಖಾಗಣಿತ, ಕೋಆರ್ಡಿನೇಟ್ ಜಿಯೋಮೆಟ್ರಿದಿಂದ 5 ಮಾರ್ಕ್ಸ್ ಬರ್ತದೆ. ಸಂಖ್ಯಾಶಾಸ್ತ್ರ ಇದೆ, ಸಂಭವನೀಯತೆ ಇದೆ, ಇಲ್ಲಿಂದ 9 ಮಾರ್ಕ್ಸು. ತ್ರಿಭುಜ ಮತ್ತು ವೃತ್ತ ರಚನೆಗಳಿಂದ 17 ಮಾರ್ಕ್ಸ್ ಬರ್ತವೆ. ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ 10 ಮಾರ್ಕ್ಸು. ಆಮೇಲೆ ಟೋಟಲಿ ಸ್ಮರಣೆಯಿಂದ 8 ಅಂಕ, ತಿಳುವಳಿಕೆಯಿಂದ 44 ಅಂಕ, ಅನ್ವಯ ಮತ್ತು ವಿಶ್ಲೇಷಣೆಯಿಂದ 16 ಅಂಕ, ಕೌಶಲ್ಯದಿಂದ 12 ಅಂಕಗಳು ಬರ್ತವೆ. ಮಲ್ಟಿಪಲ್ ಚಾಯ್ಸ್ 8 ಕ್ವಶನು 8 ಮಾರ್ಕು, 1 ಅಂಕದ್ದು 8 ಕ್ವಶನ್ 8 ಮಾರ್ಕು, 2 ಅಂಕದ್ದು 8 ಕ್ವಶನ್ 16 ಮಾರ್ಕು, 3 ಅಂಕದ್ದು 9 ಕ್ವಶನ್ 27 ಮಾರ್ಕು, 4 ಮಾರ್ಕಿಂದು 4 ಕ್ವಶನ್ 16 ಅಂಕ, 5 ಮಾರ್ಕಿಂದು ಒಂದೇ ಕ್ವಶನು 5 ಅಂಕ. ಸೊ ಟೋಟಲಿ 38 ಕ್ವಶನ್ಸು 80 ಅಂಕಗಳು ಇದ್ದಾವೆ. ಸುಲಭ 24 ಅಂಕಗಳು ಕೇಳ್ತಾರೆ, ಸಾಧಾರಣ 40 ಅಂಕ ಇದೆ, ಕಠಿಣ 16 ಅಂಕ ಇದೆ. ಸೊ ಟೋಟಲಿ 80 ಮಾರ್ಕ್ ಕ್ವಶನ್ ಪೇಪರ್ ಅದ. ಇನ್ನು ಇಷ್ಟೇ ತಾವು ಏನು ಮಾಡಬೇಕಾಗಿತ್ತು, ಗಣಿತದಲ್ಲಿ ನೆನಪಿಟ್ಕೊಳ್ಬೇಕಾಗಿತ್ತು. ಇದೆಲ್ಲ ಇರ್ತಕ್ಕಂಥದ್ದು ಪ್ರೈವೇಟ್ ಸ್ಟೂಡೆಂಟ್ಸ್ದವ್ರಿಗಿದೆ, ಖಾಸಗಿ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥದ್ದು. ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಹಿತ ಅವ್ರು ಏನು ಮಾಡಿದರು, ಕೊಟ್ಟಿದ್ದರು. ಸೊ ಅದನ್ನು ತಾವೇನು ಮಾಡ್ಬೋದು, ಪಾಸ್ ಮಾಡಿ ನೋಡ್ಬೋದು. ಇದನ್ನು ಕೂಡ ತಾವುಗಳು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಸೊ ತುಂಬ ಸರಳವಾಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಇದು 2019ರಲ್ಲಿ ಮಂಡಳಿಯವರೇ ಕೊಟ್ಟಿರ್ತಕ್ಕಂಥದ್ದು ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಸ್ಕ್ರಾಲ್ ಮಾಡ್ತಿದ್ದೀನಿ. ಸೊ ಇದನ್ನು ಕೂಡ ಬಿಡಿಸಿ ಇದರ ಮುಂದಿನ ಉತ್ತರಗಳನ್ನು ನಾನು ಏನು ಮಾಡ್ತೀನಿ, ಸದ್ಯದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಸಹಿತ ಮಾಡ್ತೀನಿ. ಈ ವರ್ಷ 2019ರ ಬೇಸ್ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳು ಇರ್ತಾವೆ. ಅಂದರೆ ಬ್ಲೂ ಪ್ರಿಂಟ್ ಆಗಿರ್ಬೋದು, ವೇಟೇಜ್ಗಳಾಗಿರ್ಬೋದು, ಅದನ್ನೇ ನೀವೇನು ಮಾಡಬೇಕು, ಓದ್ಕೋಬೇಕಾಗ್ತದೆ. ಇಷ್ಟು 2019ರ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ಇವುಗಳನ್ನು ಸಾಲ್ವ್ ಮಾಡಬೇಕು. ಯಾಕಂದರೆ ಸಾಲ್ವ್ ಮಾಡಿದರೆ ಗೊತ್ತಾಗ್ತದೆ ಯಾವ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಏನಿಲ್ಲ ಅನ್ನೋದನ್ನು ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾನ ಸಹಿತ ಏನಾಗ್ತದೆ ವಿದ್ಯಾರ್ಥಿಗಳಿಗೆ ಬರ್ತದೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳು ಇವತ್ತು 2019ರಲ್ಲಿರ್ತಕ್ಕಂಥ ಮಂಡಳಿಯವರು ಕೇಳಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ನ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಇಂಗ್ಲೀಷ್ದ ಒಂದು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.
ಬಾಯ್.